ತುಂಬಾ ಜನ ಈ ಟ್ರೇಡಿಂಗ್ ವಿಚಾರಕ್ಕೆ ಬಂದ್ರೆ ಒಂಥರ ಈ ಸ್ಮೋಕು ಆಲ್ಕೋಹಾಲ್ ಯಾವ ತರ ಅಡಿಕ್ಷನ್ ಮಾಡ್ತೀವೋ ಅದೇ ತರ ಅಡಿಕ್ಷನ್ ಮಾಡ್ಕೊಂಡು ತುಂಬಾ ಜನ ಲಾಸ್ ಆಗಿ ಬೀದಿಗೆ ಬಂದಿದ್ದಾರೆ. ಅದರಲ್ಲೇ ಸ್ವಲ್ಪ ಜನ ಪ್ರಾಫಿಟ್ ಆಗಿರೋರು ಇದ್ದಾರೆ, ನೋಡಿದ್ವಿ, ಎಲ್ಲರೂ ನೋಡಿದ್ವಿ. ಅದೇ ಪ್ರಾಫಿಟ್ ಮೇನ್ ಆಗಿ ಆಗಿರೋದು ಎಲ್ಲರೂ ಬಂದ್ಬಿಟ್ಟು ಬ್ಯಾಕಪ್ ಇರೋರ್ಗೆ. ಸೊ ಇಲ್ಲಿ ನಾವು ಬೇಗ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಕ್ ಹೋಯ್ತಿವಿ ಅಂತ ಹೇಳ್ತಾರಲ್ಲ, ಅಂತವ್ರು ಬಂದ್ಬಿಟ್ಟು ಈ ತರ ಕೇಸ್ ಎಲ್ಲ ಆಗಿರೋಂಥದ್ದು ಇದೆ. ಆಮೇಲೆ ಅಡಿಕ್ಷನ್ ಅಂತ ಅಂದ್ರೆ ಹೌದು, ಅಡಿಕ್ಷನ್ ನಾವ್ ಮಾಡ್ತಾ ಇದ್ರೆ ಒಂಥರ, ಅದಕ್ಕೆ ಹೇಳಿದ್ದು ಮೇನ್ ಏನಪ್ಪಾ ಅಂತಂದ್ರೆ ನನ್ನ ಲಾಸ್ ನ ಕಟ್ ಮಾಡ್ಕೊಳೋ ತರ ಇರ್ಬೇಕು. ಅಡಿಕ್ಷನ್ ನೀವು ಯಾವಾಗ ರಿವೆಂಜ್ ಟ್ರೇಡಿಂಗ್ ಮಾಡ್ತೀರಾ, ಫೋಮೋ ಮಾಡ್ತೀರಾ ಟ್ರೇಡಿಂಗ್ ಅಲ್ಲಿ, ಅದೆಲ್ಲ ಬಂದ್ಬಿಟ್ಟು ಅಡಿಕ್ಷನ್ ಲೆಕ್ಕದಲ್ಲೇನೆ. ಒಂದು ಪ್ರೊಫೆಷನಲ್ ಆಗಿ ನೋಡ್ಬೇಕು. ಇವಾಗ ಯಾವ್ದೋ ಒಂದು ಅಂಗಡಿ, ನೀವು ಒಂದು ಅಂಗಡಿ ಓಪನ್ ಮಾಡ್ಕೊಂಡಿದೀರಾ, ಒಂದು ಐಟಮ್ ಅಲ್ಲಿ ಲಾಸ್ ಆಗೋಯ್ತು, ಹಂಗಂತ ಅನ್ಬಿಟ್ಟು ನೀವು ಇನ್ನೊಬ್ಬ ಯಾರೋ ಕಸ್ಟಮರ್ ಬಂತ ಅಂತ ಅನ್ಬಿಟ್ಟು ಅವ್ನ್ ಬ್ಯಾಡ್ದಿದ್ದ ಐಟಮ್ ನ ಅವ್ನ್ ಕೊಡಕ್ಕಾಗುತ್ತಾ? ಅವ್ನಿಗೆ ಬೇಕಾದ ಐಟಮ್ ಕೊಡ್ಬೇಕು, ಅವ್ನ್ ಬೇಕಾಗಿರೋ ಐಟಮ್ ನ ಕೊಡ್ಬೇಕು. ಅದಕ್ಕೋಸ್ಕರ ಅದೇ ತರ ನಿಮ್ಗೆ ಚಾನ್ಸ್ ಬರುತ್ತೆ, ಆ ಆಪರ್ಚುನಿಟಿಗೋಸ್ಕರ ನೀವು ಕೂಡ ವೇಟ್ ಮಾಡ್ಬೇಕಾಗುತ್ತೆ. ಅವಾಗ್ಲೇನೆ ವಿನ್ ಆಗುವಂತ ಚಾನ್ಸಸ್ ಇದೆ. ಮೇನ್ ಏನಂತಂದ್ರೆ ಎಮೋಷನ್ ನ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಇವಾಗ ಇಷ್ಟು ವರ್ಷದಲ್ಲಿ ಈ ಫೀಲ್ಡ್ ಅಲ್ಲಿ ಇದ್ದೀರಾ, ಶೇರ್ ಮಾರ್ಕೆಟ್ ಅಲ್ಲೇ ಇದ್ದೀರಾ? ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ. ಇದ್ರಲ್ಲಿ ನಿಮ್ಗೆ ಬಿಗ್ಗೆಸ್ಟ್ ಲಾಸ್ಟ್ ಡೇ ಅಂದ್ರೆ ಯಾವ್ದಿರುತ್ತೆ? ಆ ತರ ಬಂದಾಗ ನೀವು ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಬಿಗ್ಗೆಸ್ಟ್ ಲಾಸ್ ಡೇ ಅನ್ನೋದಕ್ಕಿಂತನೂ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದೀನಿ. ಏನೋ ಒಂದ್ ಖರ್ಚಿಗಾಗ್ಲಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ನಂದು ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ನಂದು. ಸ್ವಲ್ಪ ಇದೆ ಅಂತ ಇನ್ವೆಸ್ಟ್ಮೆಂಟ್ ಇಲ್ಲ. ಮೇನ್ ನಂದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ. ಮಿಕ್ಕಿದ್ದು ನಾನು ಹೇಳಿದ್ನಲ್ಲ, ಇದು ನಮ್ಮನ್ನ ಏನ್ ಸೆಕ್ಯೂರ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡಿದೀನಿ. ಅಂದ್ರೆ ಲಾಸ್ ಆಗಿಲ್ಲ ನೀವು ಇಲ್ಲಿವರೆಗೂ? ಲಾಸ್ ಆಗಿದೆ, ಇನ್ನೊಬ್ಬ ನಾವು ನಂಬ್ಕೊಂಡ್ ಮಾಡಿದಾಗ ಒಂದ್ 70-80 ಸಾವಿರ ಲಾಸ್ ಆಗಿದೆ. ಆ ತರ ಲಾಸ್ ಆದಾಗ ಯಾವ ತರ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ? ಏನ್ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಲಾಸ್ ಆಯ್ತು ಅಷ್ಟೇ. ಇನ್ನೊಬ್ಬನ ಮೇಲೆ ನಂಬ್ಕೊಂಡ್ ಮಾಡಿದ್ರೆ 100% ಲಾಸ್ ಆಗುತ್ತೆ. ಓಕೆ, ಅದು ಓಕೆ. ನಾನು ಹೇಳ್ತಿದ್ದೆ ಇವಾಗ ನೋಡಿ, ಮನಿ ವಿಚಾರಕ್ಕೆ ಬಂದ್ಮೇಲೆ ಒಂಚೂರು ಏನೋ ಸಣ್ಣ ಪುಟ್ಟ ಅಮೌಂಟ್ ಲಾಸ್ ಆದ್ರೆ ಓಕೆ. 70-80 ಸಾವಿರ ಲಾಸ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 2 months ಅಂದ್ರೆ ನಾವು ದುಡಿಯೋದು 60 ಸಾವಿರ ದುಡಿತೀವಿ, 70 ಸಾವಿರ ದುಡಿತೀವಿ ತಿಂಗಳು, ಅದೇ ಮ್ಯಾಟ್ರ್ ಆಗಲ್ಲ. ಹೌದು, ಅದ್ರಲ್ಲಿ ಎಷ್ಟು ಉಳಿಸ್ತೀವಿ ಎಂಬುದು ನಾವು ಮ್ಯಾಟ್ರ್ ಆಗುತ್ತೆ. ಹೌದು, ಅದು ಆಗುತ್ತಲ್ಲ. ಆದ್ರೆ ನಿಮ್ಗೆ ಆಲ್ಮೋಸ್ಟ್ 70 ಸಾವಿರ ಅಂದ್ರೆ ಒಂದು 3 months ಅರ್ನಿಂಗ್ ಸರ್. ಆಕ್ಚುಲಿ ನೀವು ಹೇಳ್ತಿರೋದು ಹೆಂಗೆ ಅಂತಂದ್ರೆ, ಇಷ್ಟು ಲಾಸ್ ಮಾಡ್ಕೊಂಡ್ರೆ ಹೆಂಗೆ, ನಿಮ್ಗೆ ಏನ್ ಅನ್ಸಿಲ್ವಾ ಅನ್ನೋ ಲೆಕ್ಕಾಚಾರ ಕೇಳ್ತಿದ್ರೆ ನಿಮ್ಗೆ ಯಾವ ತರ ಫೀಲಿಂಗ್ ಇರುತ್ತೆ? ಬಟ್ ಏನಂತಂದ್ರೆ, ಆ ಲಾಸ್ ಮಾಡ್ಕೊಂಡಿದ್ದಕ್ಕೆ ನಾನು ಇಷ್ಟೆಲ್ಲ ನಿಮ್ಗೆ ಮಾತಾಡಕ್ ಆಗ್ತಿರೋದು. ಅದೊಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂತ ಗೊತ್ತಾಗಿದೆ. ಅದನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ. ಅದ್ ಲಾಸೇ ಆಗಿಲ್ಲ ನನಗೆ, ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ ಅಂತಂದ್ರೆ ನಾನು ಕೂಡ ರಿವೆಂಜ್ ಟ್ರೇಡಿಂಗ್ ಮಾಡೋದು, ಫೋಮೋ ಟ್ರೇಡಿಂಗ್ ಮಾಡೋದು ಮಾಡ್ತೀವಿ. ಸೊ ಇದು ಲಾಸ್ ಆಗಿದೆ ಎಲ್ಲೆಲ್ಲ. ಇದೆಲ್ಲ ಏನ್ ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟೊತ್ತು ನಿಮ್ಮ ಹತ್ರ ಹಂಚ್ಕೊಂಡೆ. ಇದೆಲ್ಲ ಬಂದ್ಬಿಟ್ಟು ಅಮೌಂಟ್ ಕಳ್ಕೊಂಡಿದೀನಿ, ಅಮೌಂಟ್ ಮಾಡಿದೀನಿ, ಇದೆರಡು ಸೇರಿ ಈ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂತ ಇರೋದು. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಅದು ನೀವು ಡೇ ಬೈ ಡೇ ಕಲಿತೀರಾ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಸ್ಟಾಕ್ ಮಾರ್ಕೆಟ್. ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡು, ನಾನೇ ಒಂದು ಇನ್ವೆಸ್ಟ್ ಮಾಡ್ತೀವಿ, ಒಂದು ಕಂಪ್ನಿ ನಾನು ಸೆಲೆಕ್ಟ್ ಮಾಡಬೇಕು, ಪರ್ಟಿಕ್ಯುಲರ್ ಒಂದು ಕಂಪ್ನಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದ್ರ ಟ್ರೆಂಡ್ ನೋಡಿ ನಾವು ಸೆಲೆಕ್ಟ್ ಮಾಡ್ಬೇಕಾ, ಇಲ್ಲ ಅದ್ರ ಬಗ್ಗೆ ತಿಳ್ಕೋಬೇಕು, ಫಂಡಮೆಂಟಲ್ ತಿಳ್ಕೋಬೇಕು. ಅವ್ನು ಏನ್ ಬಿಸ್ನೆಸ್ ಮಾಡ್ತಾನೆ, ಅವನು ಆ ಕಂಪನಿ ಬಿಸ್ನೆಸ್ ಏನ್, ಮೇನ್ ಬಿಸ್ನೆಸ್ ಏನು, ಮತ್ತೆ ಏನಿದೆ ಮಾರ್ಕೆಟ್ ಅಲ್ಲಿ ಅವ್ರದ್ದು ರೆಪ್ಯುಟೇಷನ್, ಆ ಓನರ್ ಯಾವ ತರ ಏನೋದು. ಅದು ಇನ್ವೆಸ್ಟ್ಮೆಂಟ್ ಗೋಸ್ಕರ. ಇದು ಟ್ರೇಡಿಂಗ್ ಗೋಸ್ಕರ ಬೇಡ. ಟ್ರೇಡಿಂಗ್ ಗೋಸ್ಕರ ಜಸ್ಟ್ ಚಾರ್ಟ್ ಕಲ್ತ್ರೆ ಸಾಕು. ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅಂತಂದ್ರೆ ಫಂಡಮೆಂಟಲ್ ಕಲ್ತ್ಕೋಬೇಕು. ಟ್ರೇಡಿಂಗ್ ಮಾಡ್ತೀನಿ ಅಂತ ಅಂದ್ರೆ ಟೆಕ್ನಿಕಲ್ ಕಲ್ತ್ಕೋಬೇಕು. ಇದು ಇವಾಗ ನೀವು ಟೆಕ್ನಿಕಲ್ ಇದು ಎರಡು ಮಿಕ್ಸ್ ಮಾಡಕ್ ಆಗಲ್ಲ. ಬಟ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೆರಡು ಮಿಕ್ಸ್ ಮಾಡ್ಬೋದು, ಟೆಕ್ನಿಕಲ್ ಮತ್ತೆ ಫಂಡಮೆಂಟಲ್. ಫಂಡಮೆಂಟಲ್ ಅಂದ್ರೆ ಕಂಪ್ನಿ ಬಗ್ಗೆ ತಿಳ್ಕೊಳೋದು. ಇವಾಗ ನಾವು ನಾರ್ಮಲ್ ಆಗಿ ಈ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ 100% ಪ್ರಾಫಿಟ್. 100% ಅನ್ನೋದು ಏನು ಇಲ್ಲ. ಏನು ಸ್ಟ್ರಾಟಜಿ ಇದೆಯಾ? ಇಲ್ಲ, ಯಾವ್ದು ಇಲ್ಲ, ಆತರ ಇಲ್ಲ. ಹಂಗಿದ್ರೆ ನಾನು ಯಾವ್ದೋ ಯೂಸ್ ಮಾಡ್ಕೊಬಿಡ್ತಿದ್ದೆ. ತುಂಬಾ ಜನ ಎಲ್ಲ ಹುಡುಕ್ಬಿಟ್ಟಿದೀನಿ. ಇಲ್ಲ, ನಾನು 2008 ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಫಸ್ಟ್ ನಮ್ಗೆ ಪೇಪರ್ ಅಲ್ಲಿ ಬರ್ತಿತ್ತು, ಮೊಬೈಲ್ ಅಲ್ಲಿ ಇತ್ತು, ಬಟ್ ಜಸ್ಟ್ ನೋಡ್ಬೋದಿತ್ತು, ಆತರ ಇರ್ಲಿಲ್ಲ. ಸಿಸ್ಟಮ್ ಅಲ್ಲಿ ಇಲ್ಲ, ಕಾಲ್ ಅಂಡ್ ಟ್ರೇಡ್ ಅಂತ ಮಾಡ್ಬೇಕಿತ್ತು. ಕಾಲ್ ಮಾಡ್ಬಿಟ್ರೆ ಟ್ರೇಡ್ ಮಾಡ್ಬೇಕಿತ್ತು. ಇಂತ ಅಲ್ಲಿ ಬ್ರೋಕರ್ ಕುತ್ಕೊಂಡಾರು, ನಾವು ಫೋನ್ ಮಾಡ್ತಿದ್ವಿ, ಅಲ್ಲಿ ಎತ್ಬಿಟ್ಟು ಇಂತ ಶೇರ್ ನ ತಗೊಳ್ಳಿ ಅಂತಂದ್ರೆ ಅವ್ರು ಬೈ ಮಾಡ್ತಾ ಇದ್ರು. 2008 ಇಂದಾನೆ ನಾನು ಫಾಲೋ ಮಾಡ್ತಾ ಇದೀನಿ. ಆತರ 100% ಇರುವಂತ ಯಾವ್ದು ಸ್ಟ್ರಾಟಜಿ ಇಲ್ಲ. ಯಾರೋ ಒಬ್ಬೊಬ್ಬರಿಗೆ ಬೈ ಲಕ್ ಆಗಿ, ಬೈ ಚಾನ್ಸ್ ಆಗಿ ಅವ್ರು ಹಾಕಿದ ದುಡ್ಡು ಡಬಲ್ ಮಲ್ಟಿಪಲ್ ಆಗಿರ್ಬೋದು. ಇಟ್ಸ್ ಒಂದು ಚಾನ್ಸ್ ಅಂತ ಹೇಳ್ಬೋದು. ಹಾಗೆ ಆಗುತ್ತೆ ಅನ್ನೋದು ಯಾವ್ದು ಇಲ್ಲ. ಇದು ಅಂತ ಹೇಳ್ತಾ ಇರ್ತಾರೆ. ಮ್ಯಾನಿಪುಲೇಟ್ ಅಂತ ತುಂಬಾ ಕೇಳ್ತಾ ಇದ್ದೀವಿ ನಾವು ಕಂಪ್ನಿಯಲ್ಲಿ. ಯಾವ ತರ ನಡೀತದೆ ಮ್ಯಾನಿಪುಲೇಟ್ ಅಂದ್ರೆ? ಮ್ಯಾನಿಪುಲೇಟ್ ಅಂತಂದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ರಾಂಗ್ ಇನ್ಫಾರ್ಮೇಶನ್, ಮ್ಯಾನೇಜ್ಮೆಂಟ್ ಮಾಡಲ್ಲ, ಅವ್ರ ಫ್ಯಾಮಿಲಿ ಇಶ್ಯೂ ಇರುತ್ತೆ, ಕೇಸ್ ಇರುತ್ತೆ, ಅವೆಲ್ಲ ಇರ್ತಾವಲ್ಲ. ಇವೆಲ್ಲ ಅದೆಲ್ಲ ಮ್ಯಾನಿಪುಲೇಟ್ ಮಾಡಿ
ಅದು ಇನ್ಕ್ರೀಸ್ ಮಾಡಕ್ಕೋ ಡಿಕ್ರೀಸ್ ಮಾಡಕ್ಕೋ ಎರಡು ಅವ್ರ ಹತ್ರ ಇರುತ್ತೆ. ಮಾಡ್ತಾರೆ, ಮಾಡೋರು ಮಾಡ್ತಾರೆ, ದುಡ್ಡು ಇರೋರು ಮಾಡ್ತಾರೆ. ಈಗ FIDIS ಅಂತ ಬರ್ತಾರೆ. DIS ಅಂದ್ರೆ ನಾವು ಡೊಮೆಸ್ಟಿಕ್ ಇನ್ವೆಸ್ಟರ್. FIS ಬಂದ್ಬಿಟ್ಟು ಇದ್ದಿದ್ದಂಗೆ ಒಂದ್ ಶೇರ್ ನ ಬೈ ಮಾಡ್ಕೊಬಿಡ್ತಾರೆ. ನಾವು ಏನ್ ಅನ್ಕೊಂತೀವಿ, ಓ ಈ ಶೇರ್ ಮೇಲೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಜಂಪ್ ಆಗ್ತೀವಿ. ಅದ್ರ ಬಗ್ಗೆ ಹಿಂದೆ ಮುಂದೆ ಏನು ತಿಳ್ಕೊಳಲ್ಲ. ಅವ್ರು ಒಂದ್ಸತಿ ಅಮೌಂಟ್ ಹಾಕಿ ಪಂಪ್ ಮಾಡ್ಬಿಟ್ಟು ಆಮೇಲೆ ಮೇಲಕ್ಕೆ ಹೋದಾಗ ಡಂಪ್ ಮಾಡ್ಬಿಟ್ಟು ನಮ್ ತಲೆ ಮೇಲೆ ತಾಕೊಂಡು ಹೋಗ್ತಾರೆ. ಅದೇ ಮ್ಯಾನಿಪುಲೇಟ್ ಅಷ್ಟೇ. ಎಲ್ಲ ಸಿಂಪಲ್ ಇದೆ. ನೀವು ಎಷ್ಟು ಅದನ್ನ ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀರಾ ಅಷ್ಟು ಕಷ್ಟ. ನೀವು ಸಿಂಪಲ್ ಆಗಿ ತಿಳ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ಜನ ಏನ್ ಅನ್ಕೋಬಿಡೋರು ಅಂತಂದ್ರೆ ಇದು ಏನೋ ದೊಡ್ಡ ರಾಕೆಟ್ ಸೈನ್ಸ್ ಅಂತ ಅಂದ್ಬಿಟ್ಟು. ಆತರ ಏನಿಲ್ಲ. ನನಗೂ ಹಂಗೆ ಅನಿಸ್ತಾ ಇದ್ದು ಸ್ಟಾರ್ಟಿಂಗ್ ಅಲ್ಲಿ. ಮೇನ್ ಅದು ಹೇಳ್ತಾರಲ್ಲ, ಕಲಿಯೋವರೆಗೂ ಮಾತ್ರನೇ ಅದೇ ವಿದ್ಯೆ, ಕೋತಿ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂದಂಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ಇಟ್ಕೋಬೇಕು ಆದಷ್ಟು. ಎಲ್ಲಾನು ಅಷ್ಟೇನೆ, ಎಲ್ಲ ಲೈಫ್ ಆಗಿರ್ಲಿ, ಸ್ಟಾಕ್ ಮಾರ್ಕೆಟ್ ಆಗಿರ್ಲಿ, ಎಲ್ಲಾನು ಒಂದ್ ಸಿಂಪಲ್ ಆಗಿ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗೇ ಇರ್ತೀವಿ. ಇವಾಗ ಆಡಂಬರಕ್ಕೆ ಹೋಯ್ತು ಅಂತಂದ್ರೆ ಬೇಕು. ಇವಾಗ ನೋಡಿ, ನಾವು ಸಿಂಪಲ್ ಆಗಿ ಇದೀವಪ್ಪ, ಹಿಂಗಿದ್ರೆ. ಇವಾಗ ನಾವು ಸ್ವಲ್ಪ ಕೋಟ ಸೂಟೀಸ್ ಎಲ್ಲ ಹಾಕೊಂಬಂದ್ರೆ ಅದಕ್ಕೆ ಬೇರೆ ತರ ಒಂದ್ ಲೆವೆಲ್. ಇವತ್ತೊಂದು ಜಗತ್ತಲ್ಲಿ ಮನುಷ್ಯನ ಅವನ ಗುಣ ನೋಡಿ ಇದೆಲ್ಲ ಅಂಚನೆ ಹಾಕೋ ಬದಲು ಅವ್ರ ಡ್ರೆಸ್ ಕೋಡ್ ಅವ್ರ ಇದು ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದನ್ನೆಲ್ಲ ನೋಡ್ಬೇಕು. ಅವ್ನು ಹೇಳ್ತಾ ಇದ್ದಾನಲ್ಲ, ಅವ್ನು ಯಾರು, ಅವ್ನು ಎಂತವನು ಅಂತ ಎಲ್ಲ ತಿಳ್ಕೊಂಡು. ನಾವು ತುಂಬಾ ಕೇಳ್ತಾ ಇರ್ತೀವಿ, ನೀವು ಮನಿ ಮಾಡೋಕ್ಕಿಂತನ ಮನಿ ಉಳಿಸ್ಕೊಳ್ರಿ ಅಂತಂದ್ ಹೇಳ್ತಾ ಇರ್ತಾರೆ. ಹೌದು, ಮನಿ ಉಳಿಸ್ಲೇಬೇಕು. ನಾನು ಅವಾಗ್ಲೇ ಹೇಳದ್ನಲ್ಲ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳದ್ನಲ್ಲ. ಈಗ ನಾನು ಅದು ಇದು ಚಟಗಳನ್ನ ಇಟ್ಕೊಂಡಿಲ್ಲ. ಆ ಚಟಗಳನ್ನ ಬಿಟ್ಟಿರೋದ್ರಿಂದಾಗಿ ನನ್ ಮನಿ ಉಳಿತಾ ಇಲ್ಲ. ಆ ತರ ಹೇಳ್ತಿಲ್ಲ ನಾನು. ಅಂದ್ರೆ ನೀವು ಒಂದ್ ನಿಮ್ಗೆ ಮನಿ ಪ್ರಾಫಿಟ್, ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ರಿಲೇಟೆಡ್ ಹೇಳ್ತಾ ಇದ್ದೆ ನಾನು. ಶೇರ್ ಮಾರ್ಕೆಟ್ ಎಂಟ್ರಿ ಆದ್ಮೇಲೆ ನೀವು ಅಕೌಂಟ್ ಖಾಲಿ ಮಾಡೋಕ್ಕಿಂತ ಅಕೌಂಟ್ ಉಳಿಸ್ಕೊಳಕ್ ಮೇಂಟೈನ್ ಮಾಡಿ, ಪ್ರಾಫಿಟ್ ಮಾಡೋಕ್ಕಿಂತ ಲಾಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ. ಅದೇನೇ ನಾನು ಅದನ್ನು ಹೇಳದ್ನಲ್ಲ. ನಾನು ಹೇಳಿದೇನು, ಇವಾಗ ನೀವ್ ಏನು ಇವಾಗ 300 ರೂಪಾಯಿ ನಾನು ಲಾಸ್ ಮಾಡ್ತೀನಿ ಅಂದ್ರೆ 300 ರೂಪಾಯಿನೇ ಲಾಸ್ ಆಗ್ಬೇಕು. ರಿವೆಂಜ್ ಟ್ರೇಡಿಂಗ್ ಮಾಡ್ಬಿಟ್ಟು ಮತ್ತೆ 300 ಲಾಸ್ ಆಗಿದ್ದು ಇವತ್ತು ನಾನು 300 ರೂಪಾಯಿ ಕಳ್ಕೊಂತೇನೆ. ಈ 300 ರೂಪಾಯಿ ಹೆಂಗೆ ನಾನು 10,000 ರೂಪಾಯಿನ ಕಳ್ಕೋಬೇಕು ಅಂತಂದ್ರೆ 20 ದಿವಸ 25 ದಿವಸ ಟೈಮ್ ಬೇಕು. ನಾನು ದುಡ್ಡು ಇದ್ರೆ ತಾನೇ ನನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೆ ನಾನು ಇದ್ ಮಾಡಕ್ಕಾಗುತ್ತೆ. ಇವಾಗ ನನ್ ಗಾಡಿನಲ್ಲಿ ಗ್ಯಾಸ್ ಇದ್ರೇನೆ ನನ್ ಬಾಡಿಗೆ ಹೊಡಿಯಕ್ ಆಗೋದು. ನನ್ನ ಹತ್ರ ದುಡ್ಡು ಇಟ್ಕೊಂಡಿಲ್ಲ, ಗ್ಯಾಸು ಖಾಲಿ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗೋದು? ಏನ್ ಕಸ್ಟಮರ್ ಬಂತ ಅಳ್ತಾರ? ಅದೇ ತರ ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ನಿಮ್ ದುಡ್ಡು ಉಳಿಸ್ಕೋಬೇಕು. ಅದನ್ನ ನಿಮ್ಮ ಅಕೌಂಟ್ ನ ಸೇವ್ ಮಾಡಿ ಅಂತ ಹೇಳೋದು. ನಿಮ್ಗೆ ಇಂಟ್ರಾಡೇ ಮುಖ್ಯ, ಇಂಟ್ರಾಡೇ ಮೇಲ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಮೇಲ? ದುಡ್ಡು ಮಾಡ್ಬೇಕು ಅಂದ್ರೆ ಇಂಟ್ರಾಡೇಗೆನೆ ಇಳಿಬೇಕು. ಬಟ್ ಏನಂತಂದ್ರೆ ಬ್ಯಾಕಪ್ ಇರ್ಬೇಕು. ನನ್ನ ಹತ್ರ ದುಡ್ಡು ಇದೆ, ನನ್ನ ಹತ್ರ ಬೇರೆ ಬಿಸ್ನೆಸ್ ಇದೆ ಅಂತ ಅಂದ್ರೆ ನೀವು ಲಾಂಗ್ ಟರ್ಮ್ಗೆ ಹೋಗೋದ್ರೆ ಒಳ್ಳೇದು. ನನ್ನ ಹತ್ರ ಟೈಮ್ ಇಲ್ಲ ಈ ಸ್ಟಾಕ್ ಮಾರ್ಕೆಟ್ ಗೆಲ್ಲ ಅಂದ್ರೆ ಬೆಟರ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಹೋಗಿ. ಬ್ಯಾಂಕ್ ನಿಫ್ಟಿ ಬೆಟರ್, ನಿಫ್ಟಿ 50 ಬೆಟರ್? ನಿಫ್ಟಿ 50 ಬೆಟರ್. ನಿಫ್ಟಿ 50 ನಲ್ಲಿ ಬಂದ್ಬಿಟ್ಟು ರೆಪ್ಯೂಟೆಡ್ ಕಂಪನಿಗಳಿದಾವೆ. ಬ್ಯಾಂಕ್ ನಿಫ್ಟಿ ಕೂಡ ಬೆಟರ್ ಇದೆ. ಅದು ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುವಂತದ್ದು. ನನ್ಗೆ ಕೇಳಿದ್ರೆ ನಿಫ್ಟಿ ಬೆಟರ್. ಜಾಸ್ತಿ ವಾಲಟೈಲ್ ಬೇಕು ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಹೋದ್ರೆ ಒಳ್ಳೇದು. ಆಮೇಲೆ ನಿಮ್ಗೆ ಇಷ್ಟವಾದಂತ 3 ಇಂಡಿಕೇಟರ್ ಅದು? ನಾನು ಇಂಡಿಕೇಟರ್ ಯೂಸ್ ಮಾಡಲ್ಲ, ಟೆಕ್ನಿಕಲ್ ಯೂಸ್ ಮಾಡೋದ್ರಿಂದಾಗಿ ನನಗೆ ಟ್ರೆಂಡ್ ಲೈನ್ ಯೂಸ್ ಮಾಡ್ತೀನಿ, ಪ್ಯಾಟರ್ನ್ ನೋಡ್ತೀನಿ, ಹಾಗೆ ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತ ನೋಡ್ತೀನಿ. ಇವು ಇಷ್ಟ ನನಗೆ. ಅಲ್ಲಿ ಸಿಂಗಲ್ ಡೇ ಪ್ರಾಫಿಟ್ ಅಂದ್ರೆ ಎಷ್ಟು ಮಾಡಿದ್ರ? ಎಷ್ಟು ಸಿಂಗಲ್ ಡೇ ಪ್ರಾಫಿಟ್ ನಾನು 1 ಲಕ್ಷ ಮಾಡಿದ್ದೀನಿ. ಅದಿನ ಗೊತ್ತಿದೆ ಯಾವತ್ತಂತಂದ್ರೆ, ನಾನು ಕೇಳ್ಪಟ್ಟಂಗೆ ತುಂಬಾ ಜನ ಈ ಎಲೆಕ್ಷನ್ ಟೈಮ್ ಅಲ್ಲಿ ಮೂಮೆಂಟ್ ಅಲ್ಲಿ. ಹಾ ಹೌದು, ನನಗೆ ಕೊರೋನಾ ಟೈಮ್ ಅಲ್ಲಿ ಆಗಿತ್ತು. 1 ಡೇ ಬಿಫೋರ್ ಈ ತರ ಬರುತ್ತೆ ಅಂತ ಹೇಳಿದ್ರು. ಯಾವ್ದೋ ಒಂದು ಲೇಡಿ ಬಾಂಬೆನಲ್ಲಿ. ಫಸ್ಟ್ ಏನಾಯ್ತು ಅಂದ್ರೆ ಮಾರ್ಕೆಟ್ ಸೀದಾ ಬರ್ತಿತ್ತು. ಆ ದಿವಸ ನಾನು ಒಂದು ಆಪ್ಷನ್ ತಗೊಂಡಿದ್ದೆ. ಅದು ಇದ್ದಿದ್ದು ಹೆಂಗೇನು ಸ್ಪೈಕ್ ಆಯ್ತು. ಜಸ್ಟ್ 1 ನಿಮಿಷಕ್ಕೆ 1 ಲಕ್ಷ ಕಣ್ಣು ಮುಂದೆ ಕಾಣಿಸ್ತಿದೆ. ನಾನು ಜಸ್ಟ್ ಬಂಡವಾಳ ಹಾಕಿದ್ ಎಷ್ಟು ಅಂತ ಅಂದ್ರೆ 3,500 ರೂಪಾಯಿ. ಬರೀ 3,500 ರೂಪಾಯಿ 1 ಲಕ್ಷ. ಇನ್ನೂ ಏರುತ್ತೆ ಅಂತ ಅನ್ಬಿಟ್ಟು ನೋಡ್ದೆ. ಒಂದ್ 5 ನಿಮಿಷ ಒಳಗಡೆ ಆ 3,000 ಕೂಡ ಮೈನಸ್ ಆಯ್ತು. ಅಂದ್ರೆ 1 ಲಕ್ಷ ತಗೊಂಡಿಲ್ಲ. ಇದನ್ನೇನಂತಾರೆ ಅದನ್ನ? ಹಣೆ ಬರಕ್ಕೆ ಹೊಣೆ ಯಾರು? ಒಂದೇ ದಿವಸ 1 ನಿಮಿಷಕ್ಕೆ ಆಯ್ತು. ವಿತಿನ್ ಒಂದು 5 ಮಿನಿಟ್ಸ್ಗೆ ಡೌನ್ ಬಂದು ಝೀರೋ. ಏನ್ ಹಾಕಿದೆ ಅದು ಕೂಡ ಝೀರೋ ಆಯ್ತು. 5 ಪೈಸಕ್ಕೆ ಏನೋ ಎಕ್ಸಿಟ್ ಆಗಿದ್ದೀನಿ. ನಿಮ್ಗೆ ಇನ್ಸ್ಪಿರೇಷನ್ ಯಾರು? ರಾಕೇಶ್ ಜುಂಜುನವಾಲಾ ಅಥವಾ ವಾರೆನ್ ಬಫೆಟ್? ಆಕ್ಚುಲಿ ನನಗೆ ಇಲ್ಲಿ ಯಾರು ಇನ್ಸ್ಪಿರೇಷನ್ ಅಂತ ಬರೋದಿಲ್ಲ. ನಾನು ಒಬ್ರ ಹತ್ರ ಕೆಲಸ ಮಾಡ್ತಿದ್ದೆ ಆಫೀಸಲ್ಲೇ. ಅಲ್ಲಿ ಆಫೀಸಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಇನ್ಸ್ಪಿರೇಷನ್ ಅಂತ ಏನು ಇಲ್ಲ ನನಗೆ. ಅವ್ರು ಮಾಡೋರು, ಇವಾಗ ಎಕ್ಸಾಂಪಲ್ ನನಗೆ ಅವ್ರು ಮಾತಾಡ್ತಾ ಇದ್ರು ಡೈಲಿ. ಇವಾಗ ಶೇರ್ ಮಾರ್ಕೆಟ್ ನಾನು ಇಂಥದ್ದು ಏನೋ ಒಂದು ಕಂಪ್ನಿ ತಗೊಂಡಿದ್ದೀನಿ, ಇದು ಮೇಲೆ ಹೋಯ್ತು ಅಂತಂದ್ರೆ ಇವತ್ತು ನಿನ್ಗೊಂದು ಸಮೋಸ ಕೊಡಿಸ್ತೀನಿ,
ಆಯ್ತಾ, ಇದು ಸೇಲ್ ಮಾಡಿದೀನಿ, ಇದೇನಾದ್ರೂ ಡೌನ್ ಆಯ್ತು ಪ್ರಾಫಿಟ್ ಆಯ್ತು ಅಂತ ಅಂದ್ರೆ ನಿನ್ಗೆ ಇವತ್ತು ಪೆಪ್ಸಿ ಸಮೋಸಾ ಫ್ರೀ ಪಾರ್ಟಿ ಅಂತ ಹೇಳೋರು. ಓಕೆನಾ? ಸೊ ಅವರಿಂದ ನಾನು ಇನ್ಸ್ಪಿರೇಷನ್ ಆಗಿದ್ದು, ಬಟ್ ಅವರ ಹೆಸರು ನಾನು ಮೆನ್ಷನ್ ಮಾಡಲ್ಲ. ಅವ್ರು ರೆಪ್ಯೂಟೆಡ್ ದೊಡ್ಡ ಕಂಪ್ನಿನಲ್ಲೇ ಕೆಲಸ ಮಾಡೋರು, ಅವ್ರಿಗೆ ಗೊತ್ತು ನನಗೆ. ಅವರೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈ ತರ ಮಾಡ್ತಿದ್ರಲ್ಲ, ಇದನ್ನ ನೋಡಿ ನಾನು ಟಿವಿನಲ್ಲಿ ನೋಡ್ತಿದ್ದೆ. ಟಿವಿನಲ್ಲಿ ಹಿಂಗೆ ಸ್ಕ್ರೀನ್ ಅಲ್ಲಿ ಹೋಗ್ತಾ ಇತ್ತು. ಅದನ್ನ ನೋಡಿದ್ಮೇಲೆ ಅದನ್ನ ನೋಡ್ತಾ ನೋಡ್ತಾ ಸ್ವಲ್ಪ ಅದ್ರನ್ನ ನಾನು ಇದೇನಪ್ಪ ಸ್ಟಾಕ್ ಮಾರ್ಕೆಟ್ ಅಂತ ಅನ್ಬಿಟ್ಟು ಕಲ್ತ್ಕೊಂಡೆ. ಅವ್ರ ಇಂಪ್ರೆಷನ್ ರಾಕೇಶ್ ಜುಂಜುನ್ವಾಲಾ ಆಗಿರ್ಲಿ, ವಾರನ್ ಬಫೆಟ್ ಆಗಿರ್ಲಿ, ಅವ್ರು ಯಾರು ಕೂಡ ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರೆಲ್ಲ ಇವಾಗ ಯಾವಾಗ ಯೂಟ್ಯೂಬ್ ಈ ಜಿಯೋದೆಲ್ಲ ಈ ಇಂಟರ್ನೆಟ್ ಬಂತಲ್ಲ ಟ್ರೆಂಡಿಂಗ್, ಅವಾಗಿಂದ ನನ್ಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ. ನಾನು ಯಾವ್ದೂ ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ. ನೀವು ಫಾಲೋ ಮಾಡ್ಕೊಂಡು ನೀವು ಕಲಿತ ಬರ್ತಿದ್ದೀರಾ? ಹೌದು, ಕಲ್ತ್ಕೊಂತ ಇದ್ದೀನಿ. ಫೈನಲ್ ಆಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನೇ ಮಾಡಿ 100 ಸತಿ ಯೋಚನೆ ಮಾಡ್ಕೊಂಡ್ ಮಾಡಿ, ಮಾಡಕ್ಕಿಂತ ಮುಂಚೆ ಕಲ್ತ್ಕೊಂಡ್ ಮಾಡಿ. ಸುಮ್ನೆ ಗಾಳಿನಲ್ಲಿ ಗುಂಡು ಹೊಡಿಯಕ್ ಹೋಗ್ಬೇಡಿ. ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ.